ನಮಸ್ಕಾರ, ಸುದ್ದಿ ಸಮಯಕ್ಕೆ ಸ್ವಾಗತ. ಇದು ಲೋಕಲ್ ಎಕ್ಸ್‌ಪ್ರೆಸ್. ನಾನು ರಬಿಕಾ ಸುಮಂತ್. ಇದೀಗ ಮುಖ್ಯಾಂಶಗಳು. ಕರ್ನಾಟಕ ಮಾದಿಗ ವೆಲ್ಫೇರ್ ಅಸೋಸಿಯೇಷನ್ ಬೀದರ್ ವತಿಯಿಂದ ಹಸಿರು ಕ್ರಾಂತಿ ಹರಿಕಾರರು ಭಾರತ ದೇಶದ ಉಪಪ್ರಧಾನಿ ಡಾಕ್ಟರ್ ಬಾಬು ಜಗಜೀವನ್ ರಾವ್ ಅವರ 112ನೇ ಜಯಂತ್ಯೋತ್ಸವ ಕಾರ್ಯಕ್ರಮ. ಲೋಕಸಭಾ ಚುನಾವಣಾ ಪ್ರಚಾರ ಹಿನ್ನೆಲೆಯಲ್ಲಿ ಮಾಜಿ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ಬೀದರ್ ಭೇಟಿ ಪ್ರಯುಕ್ತ ಖಾಸಗಿ ಹೋಟೆಲ್ ಸಭಾಂಗಣದಲ್ಲಿ ಜಿಲ್ಲಾ ಸಮನ್ವಯ ಸಮಿತಿ ಸಭೆ. ನಗರದ ಖಾಸಗಿ ಹೋಟೆಲ್ ಸಭಾಂಗಣದಲ್ಲಿ ಲೋಕಸಭಾ ಚುನಾವಣೆ 2019ರ ಕಾಂಗ್ರೆಸ್ ಅಭ್ಯರ್ಥಿ ಈಶ್ವರ್ ಬಿ ಖಂಡ್ರೆ ಹಾಗೂ ಮರಾಠ ಸಮುದಾಯದ ಮುಖಂಡರಿಂದ ಜಂಟಿ ಸುದ್ದಿಗೋಷ್ಠಿ. ಲೋಕಸಭಾ ಚುನಾವಣೆ ಬಿಜೆಪಿ ಅಭ್ಯರ್ಥಿ ಭಗವಂತ್ ಖೂಬಾ ಪರ ಬಡಾವಣೆಗೆ ತೆರಳಿ ಬಿಜೆಪಿ ಜಿಲ್ಲಾಧ್ಯಕ್ಷ ಡಾಕ್ಟರ್ ಶೈಲೇಂದ್ರ ಬೆಲ್ದಾಳೆ ಹಾಗೂ ಬಿಜೆಪಿ ಮುಖಂಡರಿಂದ ಮತ ಪ್ರಚಾರ. ಬೀದರ್ ಲೋಕಸಭಾ ಚುನಾವಣೆ ಹಿನ್ನೆಲೆ ಮಾರ್ಚ್ 29ರಿಂದ ಏಪ್ರಿಲ್ 4ರವರೆಗೆ ಒಟ್ಟು 48 ನಾಮಪತ್ರ ಸಲ್ಲಿಕೆ. ವಾರ್ತೆಯ ವಿವರ. ನಗರದ ಖಾಸಗಿ ಹೋಟೆಲ್ ಸಭಾಂಗಣದಲ್ಲಿ ಕರ್ನಾಟಕ ಮಾದಿಗ ವೆಲ್ಫೇರ್ ಅಸೋಸಿಯೇಷನ್ ಬೀದರ್ ವತಿಯಿಂದ ಹಸಿರು ಕ್ರಾಂತಿ ಹರಿಕಾರರು ಭಾರತ ದೇಶದ ಉಪಪ್ರಧಾನಿ ಡಾಕ್ಟರ್ ಬಾಬು ಜಗಜೀವನ್ ರಾವ್ ಅವರ 112ನೇ ಜಯಂತ್ಯೋತ್ಸವ ಕಾರ್ಯಕ್ರಮ ಹಮ್ಮಿಕೊಂಡರು. ಸ್ವಾಮಿದಾಸ್ ಕೆಂಪೇನೂರ್, ವಿಠಲ್ ಎನ್ ಗಾಯಕ್ವಾಡ್ ಹಾಗೂ ಲೋಕಸಭಾ ಕ್ಷೇತ್ರದ ಅಂಗವಿಕಲರ ಹಿತರಕ್ಷಣಾ ಸಮಿತಿಯ ಅಭ್ಯರ್ಥಿ ಮೌಲಾನಾ ಅಮೃತರಾವ್ ಮಾಳ್ಗೆಯವರು ಬಾಬು ಜಗಜೀವನ್ ರಾವ್ ಅವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸುವ ಮೂಲಕ ಜಯಂತ್ಯೋತ್ಸವ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಕರ್ನಾಟಕ ಮಾದಿಗ ವೆಲ್ಫೇರ್ ಅಸೋಸಿಯೇಷನ್ ಬೀದರ್ ವತಿಯಿಂದ ಭಾರತ ದೇಶದ ಉಪಪ್ರಧಾನಿ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ 112ನೇ ಜಯಂತ್ಯೋತ್ಸವ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಆಚರಣೆ ಮಾಡಲಾಯಿತು. ಈ ಜಯಂತ್ಯೋತ್ಸವ ಕಾರ್ಯಕ್ರಮವನ್ನು ಉದ್ದೇಶಿಸಿ ಪ್ರಮುಖರಾದ ಸ್ವಾಮಿದಾಸ್ ಕೆಂಪನೂರ್ ಅವರು ಮಾತನಾಡಿದರು. ಕರ್ನಾಟಕ ಮಾದಿಗ ವೆಲ್ಫೇರ್ ಅಸೋಸಿಯೇಷನ್ ಬೀದರ್ ವತಿಯಿಂದ ಹಸಿರು ಕ್ರಾಂತಿ ಹರಿಕಾರರಾಗಿದ್ದ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ 112ನೇ ಜಯಂತ್ಯೋತ್ಸವ ಕಾರ್ಯಕ್ರಮದ ನಿಮಿತ್ತವಾಗಿ ಬೀದರ್ ಲೋಕಸಭಾ ಕ್ಷೇತ್ರದ ಮಾದಿಗ ಜನಜಾಗೃತಿಗಾಗಿ ಮಾದಿಗರ ನಡೆ ಯಾವ ಕಡೆ ಎಂಬ 2ನೇ ಹಂತದ ಸಂವಾದ ಸಭೆಯನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದರು. ಅವರು ಎಲ್ಲರೂ ವೇದಿಕೆ ಉದ್ದೇಶವನ್ನು ಎರಡೆರಡು ಮಾತಾಡಬೇಕು. ವಿಶೇಷವಾಗಿ ನ್ಯಾಯಮೂರ್ತಿ ಎ ಜೆ ಸದಾಶಿವ ಆಯೋಗ ಇದು ಬರೀ ಮಾದಿಗರದಂತಲ್ಲ. ನಾವು ಪದೇ ಪದೇ ಮಾದಿಗರು ಯಾಕೆ ಬಳಸ್ತಾ ಇದೀವಿ ಅಂದ್ರೆ ಕರ್ನಾಟಕ ರಾಜ್ಯದಲ್ಲೇ ಮಾದಿಗರು ಹೆಚ್ಚಿನ ರೀತಿ ಹೋರಾಟ ಮಾಡ್ತಕ್ಕಂಥ ಪ್ರವೃತ್ತಿ ಹೊಂದಿದ್ದಾರೆ. ಅದಕ್ಕೆ ಬಲ ಸಮುದಾಯನು ಸಪೋರ್ಟಿವ್ ಆಗಿದೆ ಅಂತ ಹುನ್ನಾರ ನಡೆಸಿದ್ದಾರೆ. ಆ ಒಂದು ನಿಟ್ಟಿನಲ್ಲಿ ಇವತ್ತು ಕರ್ನಾಟಕ ಮಾದಿಗ ವೆಲ್ಫೇರ್ ಅಸೋಸಿಯೇಷನ್ ಬೀದರ್ ಜಿಲ್ಲೆಯಲ್ಲಿ 2ನೇ ಸಂವಾದ ಕಾರ್ಯಕ್ರಮ ಆಯೋಜನೆ ಮಾಡಿಕೊಂಡು ಈ ನಮ್ಮ ಮಾದಿಗರಿಗೆ ಈ ಮತ್ತು ನಮ್ಮ ಬಲ ಸಮುದಾಯಗಳಿಗೆ ಈ ಎಡ ಬಲ ಅಂತಕ್ಕಂಥ ಸಮುದಾಯಗಳಿಗೆ ಯಾವ ರೀತಿ ಮತದಾನ ದಿಕ್ಕು ತಪ್ಪಿಸಿ ಇವತ್ತು ಬೇರೆ ಕಡೆ ಮತ ಹಾಕೊಂಡು ಅವರು ತಂತ ಗೆದ್ಕೊಂಡು ಮಾದಿಗರಿಗೆ ಮತ್ತು ಬಲ ಸಮುದಾಯಗಳಿಗೆ ಅನ್ಯಾಯ ಮಾಡತ್ತಾರ. ಅದಕ್ಕೆ ನಾವು ಖಂಡಿಸಿ ಇವತ್ತು 2ನೇ ರೀತಿ ಸಂವಾದ ಮಾಡ್ತಾ ಇದ್ದೀವಿ. ಆ ಸಂವಾದ ಕಾರ್ಯಕ್ರಮ ನಮ್ಮ ಗೌರವಾಧ್ಯಕ್ಷ ಸಮಿತಿಯ ಗೌರವಾಧ್ಯಕ್ಷ ಶ್ರೀಯುತ ವಿಠಲ್ ಗಾಯಕ್ವಾಡ್ ಅವರು ಮಾತಾಡಿ ವಿಠಲ್ ಎನ್ ಗಾಯಕ್ವಾಡ್ ಅವರು ಮಾತಾಡಿ ಯುವಕರಿಗೆ ಅದಕ್ಕೆ ಮಾರ್ಗದರ್ಶನ ಮತ್ತು ಅದ್ರ ಬಗ್ಗೆ ತಿಳುವಳಿಕೆ ಮಾಡ್ಬೇಕಂತ ಮನವಿ ಮಾಡ್ತಾ ಇದ್ದೀವಿ. ಮುಖಂಡರಾದ ವಿಠಲ್ ಎನ್ ಗಾಯಕ್ವಾಡ್ ಅವರು ಮಾತನಾಡಿ, ಯಾವ ಪಕ್ಷ ಏನು ಮಾಡುತ್ತಿದೆ, ಯಾವ ಪಕ್ಷವನ್ನು ಆಯ್ಕೆ ಮಾಡಿದರೆ ಅಭಿವೃದ್ಧಿ ಸಾಧ್ಯ ಎಂಬುದನ್ನು ಮತದಾರರು ಅರಿತು ಮತ ಚಲಾಯಿಸಬೇಕು ಎಂದು ಸಲಹೆಯನ್ನು ನೀಡಿದರು. ಈ ಜಯಂತ್ಯೋತ್ಸವ ಕಾರ್ಯಕ್ರಮದಲ್ಲಿ ಸೂರ್ಯಕಾಂತ್ ಮದಕಟ್ಟಿ, ರಮೇಶ್ ಕಟ್ಟಿತೂಗಾಂವ್, ಸುರೇಶ್ ಎಂ ರೆಡ್ಡಿ, ವಿಲ್ಸನ್ ಕುಡ್ತನೂರ್, ತುಕಾರಾಮ ಚಿದ್ರಿ, ಸುಧಾಕರ್ ಏಕಂಬ, ಲೋಕಸಭಾ ಕ್ಷೇತ್ರದ ಪಕ್ಷೇತರ ಅಭ್ಯರ್ಥಿಯಾಗಿರುವ ಮೌಲಾಪ ಅಮೃತರಾವ್ ಮಾಳ್ಗೆ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಯಾವ ನಡೆ ಇಕ್ಕಬೇಕು, ಯಾವ ಪಾರ್ಟಿ ಏನು ಮಾಡ್ತಾ ಇದೆ, ಯಾವ ಪಾರ್ಟಿ ನಮ್ಗೆ ಉನ್ನತ ಮಟ್ಟಕ್ಕೆ ಹೋಯ್ತದ ಅಂತಕ್ಕಂಥದ್ದು ನನ್ನ ಮನಸ್ಸಿನಲ್ಲಿ ತಿಳ್ಕೊಂಡು ಹೆಜ್ಜೆ ಇಕ್ಬೇಕಾಗ್ಯದ. ನನ್ನ ಹೆಜ್ಜೆ ನಾನು ಅಂತ ಇದ್ದೀನಿ. ನಾನು ಒಂದೇ ಮಾರ್ಗ. ಇವತ್ತು BJP ಕಾಂಗ್ರೆಸ್ ಅಂತ ಎರಡೇ ಇದೆ. ಈ ಎರಡರಲ್ಲಿ ಒಂದು ಮಾತ್ರ ನನಗೆ ಆಯ್ಕೆ ಇದೆ. ಅದು ಆಯ್ಕೆ ನಾನು ಹೇಳಕ್ಕೆ ನಾನು ಬಯಸ್ತೀನಿ. ಕಾಂಗ್ರೆಸ್ ತಂದು ವೋಟ್ ಹಾಕ್ರಿ, ಅದಕ್ಕೆ ಗೆಲ್ಲಿಸ್ರಿ, ಅದಕ್ಕೆ ತಂದ್ರಿ. ಮುಂದಿನ ಮಾರ್ಗವಂತೂ ಸ್ವಲ್ಪ ನನ್ನ ಅನಿಸಿಕೆ ಮೂಮೆಂಟ್ ಮಾರ್ಗದರ್ಶನ ಸಿಗ್ಬೋದಂತ ಹೇಳಿ ನಾನು 2 ಮಾತು ನಾನು ಯಾವ ನಡೆ ಇಕ್ಕಬೇಕು, ಯಾವ ಪಾರ್ಟಿ ಏನು ಮಾಡ್ತಾ ಇದೆ, ಯಾವ ಪಾರ್ಟಿ ನಮ್ಗೆ ಉನ್ನತ ಮಟ್ಟಕ್ಕೆ ಹೋಯ್ತದ ಅಂತಕ್ಕಂಥದ್ದು ನನ್ನ ಮನಸ್ಸಿನಲ್ಲಿ ತಿಳ್ಕೊಂಡು ಹೆಜ್ಜೆ ಇಕ್ಬೇಕಾಗ್ಯದ. ನನ್ನ ಹೆಜ್ಜೆ ನಾನು ಅಂತ ಇದ್ದೀನಿ. ನಾನು ಒಂದೇ ಮಾರ್ಗ. ಇವತ್ತು BJP ಕಾಂಗ್ರೆಸ್ ಅಂತ ಎರಡೇ ಇದೆ. ಈ ಎರಡರಲ್ಲಿ ಒಂದು ಮಾತ್ರ ನನಗೆ ಆಯ್ಕೆ ಇದೆ. ಅದು ಆಯ್ಕೆ ನಾನು ಹೇಳಕ್ಕೆ ನಾನು ಬಯಸ್ತೀನಿ. ಕಾಂಗ್ರೆಸ್ ತಂದು ವೋಟ್ ಹಾಕ್ರಿ, ಅದಕ್ಕೆ ಗೆಲ್ಲಿಸ್ರಿ, ಅದಕ್ಕೆ ತಂದ್ರಿ. ಮುಂದಿನ ಮಾರ್ಗವಂತೂ ಸ್ವಲ್ಪ ನನ್ನ ಅನಿಸಿಕೆ ಮೂಮೆಂಟ್ ಮಾರ್ಗದರ್ಶನ ಸಿಗ್ಬೋದಂತ ಹೇಳಿ ನಾನು 2 ಮಾತು ನಾನು. ನಗರದ ಖಾಸಗಿ ಹೋಟೆಲ್ ಸಭಾಂಗಣದಲ್ಲಿ ಮಾಜಿ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ಅವರು ಲೋಕಸಭಾ ಚುನಾವಣಾ ಪ್ರಚಾರಕ್ಕಾಗಿ ಜಿಲ್ಲೆಗೆ ಆಗಮಿಸಿದ ಹಿನ್ನೆಲೆಯಲ್ಲಿ ಜಿಲ್ಲಾ ಸಮನ್ವಯ ಸಮಿತಿ ಸಭೆಯನ್ನು ಹಮ್ಮಿಕೊಳ್ಳಲಾಯಿತು.
ಈ ಸಭೆಯನ್ನುದ್ದೇಶಿಸಿ ಮಾತನಾಡಿದ ಅವರು 60-70 ವರ್ಷಗಳಲ್ಲಿ ದೇಶಕ್ಕೆ ಬಹಳಷ್ಟು ಜನರು ಪ್ರಧಾನಿಯಾಗಿ ಸೇವೆ ಸಲ್ಲಿಸಿದ್ದಾರೆ. ಅಟಲ್ ಬಿಹಾರಿ ವಾಜಪೇಯಿ ಅವರ ಆಡಳಿತದ ಅವಧಿಯಲ್ಲಿ ಅವರು ಸಾಕಷ್ಟು ಅಭಿವೃದ್ಧಿಯನ್ನು ಮಾಡಿದ್ದಾರೆ. ಅದೇ ರೀತಿ ಈಗಿನ ಪ್ರಧಾನಿ ನರೇಂದ್ರ ಮೋದಿಯವರು ಕೂಡ ಪ್ರಬಲ ನಾಯಕರಾಗಿದ್ದಾರೆ ಎಂದು ತಿಳಿಸಿದರು. ನಗರದ ಖಾಸಗಿ ಹೋಟೆಲ್ನ ಸಭಾಂಗಣದಲ್ಲಿ ಆಯೋಜನೆ ಮಾಡಲಾದ ಜಿಲ್ಲಾ ಸಮನ್ವಯ ಸಮಿತಿ ಸಭೆಯಲ್ಲಿ ಮಾಜಿ ಮುಖ್ಯಮಂತ್ರಿಯಾಗಿರುವ ಜಗದೀಶ್ ಶೆಟ್ಟರ್ ಅವರು ಮಾತನಾಡಿದರು. ನೆರೆಹೊರೆಯ ದೇಶದ ನಾಯಕರನ್ನ ವಿಶ್ವಾಸದಲ್ಲಿ ಇಟ್ಟುಕೊಂಡು ಒಳ್ಳೆಯ ಸ್ನೇಹ ಸೌಹಾರ್ದವನ್ನು ಬೆಳೆಸಿಕೊಂಡು ನರೇಂದ್ರ ಮೋದಿಯವರು ಬರುತ್ತಿದ್ದಾರೆ. ಹಾಗಾಗಿಯೇ ಭಾರತ ದೇಶದೊಂದಿಗೆ ಸಂಘರ್ಷಕ್ಕೀಡುತ್ತಿದ್ದ ದೇಶಗಳು ಮೋದಿಯವರಿಂದಲೇ ಹಿಂದೆ ಸರಿಯುತ್ತಿದ್ದಾರೆ. ಆದರೆ ಪಾಕಿಸ್ತಾನದವರು ತಮ್ಮ ಹಳೆ ಚಾಳಿಯನ್ನು ಬಿಡುತ್ತಿಲ್ಲ. ಹಾಗಾಗಿ ನರೇಂದ್ರ ಮೋದಿಯವರು ಪುಲ್ವಾಮಾ ದಾಳಿ ಹಿನ್ನೆಲೆಯಲ್ಲಿ ದಿಟ್ಟ ನಿರ್ಧಾರವನ್ನು ಕೈಗೊಂಡರು. ನರೇಂದ್ರ ಮೋದಿಯವರ ನಾಯಕತ್ವದಲ್ಲಿಯೇ ಸರ್ಜಿಕಲ್ ಸ್ಟ್ರೈಕ್ ಆಗಿದ್ದು ಇಂಥ ಪ್ರಬಲ ನಾಯಕ ನಮ್ಮೆಲ್ಲರಿಗೂ ಅವಶ್ಯಕತೆಯಾಗಿದೆ ಎಂದು ತಿಳಿಸಿದರು. ಈ ಸಮನ್ವಯ ಸಮಿತಿ ಸಭೆಯಲ್ಲಿ ಬಿಜೆಪಿ ಅಭ್ಯರ್ಥಿ ಹಾಲಿ ಸಂಸದರಾಗಿರುವ ಭಗವಂತ ಖೂಬಾ, ಎಂಎಲ್ಸಿ ರಘುನಾಥರಾವ್ ಮಲ್ಕಾಪುರೆ, ಮಾಜಿ ಸಂಸದರಾದ ಅಮರನಾಥ ಪಾಟೀಲ್, ಜಿಲ್ಲಾಧ್ಯಕ್ಷರಾದ ಡಾಕ್ಟರ್ ಶೈಲೇಂದ್ರ ಬೆಲ್ದಾಳೆ, ಅವರ ಶಾಸಕರಾದ ಪ್ರಭು ಚೌಹಾಣ್, ಪ್ರಥಮ ಗುತ್ತಿಗೆದಾರರಾದ ಗುರುನಾಥ ಕೋಳೂರು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಅನ್ನುವಂಥದ್ದು ಇವತ್ತು ಜನಸಾಮಾನ್ಯರು ಬರುತ್ತೆ, ಜನ ಡಿಸೈಡ್ ಮಾಡಿದ್ದಾರೆ. ಹೀಗಾಗಿ ಆ ಜನರನ್ನ ಇವತ್ತು ಕರ್ಕೊಂಡ್ಬಂದು ನಾವು ವೋಟ್ ಹಾಕಿಸುವಂಥದ್ದು ಬಹಳ ಮಹತ್ವ ಇದೆ. ಆ ಹಿನ್ನೆಲೆಯಲ್ಲಿ ಇವತ್ತೇನು ಚೌಕಿದಾರ ಅನ್ನುವಂಥ ಪದಪ್ರಯೋಗ ಇವತ್ತು ಕೇವಲ ಕಾವಲುಗಾರ ಅಲ್ಲ, ಆ ಚೌಕಿದಾರ ಅನ್ನುವಂಥ ಮೈಬಿ ಚೌಕಿದಾರ್ ಅನ್ನುವಂಥದ್ರಲ್ಲಿ ದೇಶದ ರಕ್ಷಣೆ ಮಾಡುವಂಥ ಕಾವಲುಗಾರ ನರೇಂದ್ರ ಮೋದಿ. ಇವತ್ತು ಹೀಗಾಗಿ ಅದನ್ನು ಇವತ್ತು ರಾಹುಲ್ ಗಾಂಧಿಯವರು ಚೌಕಿದಾರ್ ಮಹಾಚೋರ್ ಅಂತೇಳಿ ಅಪಮಾನ ಮಾಡುವಂಥ ಕೆಲಸವನ್ನು ಅವರು ಮಾಡ್ತಾ ಇದ್ದಾರೆ. ಆದರೆ ಇಡೀ ರಾಷ್ಟ್ರವನ್ನು 60 ವರ್ಷ ಲೂಟಿ ಮಾಡಿದಂಥವ್ರು ಕಾಂಗ್ರೆಸ್ನವರು. ಈಗ ನಿಜವಾದಂಥ ಕಳ್ಳರು ಯಾರಿದ್ದಾರೆ ಅಂದರೆ ರಾಹುಲ್ ಗಾಂಧಿ ಇನ್ ಕಂಪ್ನಿ ಕಾಂಗ್ರೆಸ್ನವರು. ಹೀಗಾಗಿ ಇವತ್ತು ಬಹಳಷ್ಟು ಪ್ರಾಮಾಣಿಕತೆ ಬಗ್ಗೆ ಮಾತಾಡ್ತಾರೆ, ಆದರೆ ಇಡೀ ದೇಶದಲ್ಲಿ ಭ್ರಷ್ಟಾಚಾರ ಮತ್ತು ದೇಶವನ್ನು ಲೂಟಿ ಮಾಡೋದ್ರಲ್ಲಿ ನಂಬರ್ 1 ಇದ್ದವರು ಕಾಂಗ್ರೆಸ್ನವರು. ಅವರು ಈ ಪ್ರಾಮಾಣಿಕ ಆಡಳಿತದ ಬಗ್ಗೆ ಮಾತಾಡಲಿಕ್ಕೆ ಅವ್ರಿಗೇನು ನೈತಿಕತೆ ಇಲ್ಲ. ಇವತ್ತು ಹೇಳ್ತಾರೆ, ಇವತ್ತು ರಾಹುಲ್ ಗಾಂಧಿ ತಮ್ಮ ಪ್ರಣಾಳಿಕೆಯಲ್ಲಿ ಏನಂದ್ರೆ, ನಾ ಪ್ರತಿ ತಿಂಗಳ ಬಡವರಿಗೆ 6,000 ರೂಪಾಯಿ ಕೊಡ್ತೀನಿ, 72,000 ರೂಪಾಯಿ ವರ್ಷಕ್ಕೆ ಕೊಡ್ತೀನಿ ಅಂತ ಹೇಳ್ತಾರೆ. ಮತ್ತು ಇದೊಂದು ನೀವು ಲೆಕ್ಕಾಚಾರ ಹಾಕಿದಾಗ ಇದು ಇಂಪ್ರಾಕ್ಟಿಕಲ್, ಕೊಡ್ಲಿಕ್ಕೆ ಆಗುದಿಲ್ಲ. ಕೊಡ್ಲಿಕ್ಕೆ ಆಗದೇ ಇರುವಂತ ಭರವಸೆ ಕೊಟ್ಟು ಬಿಡುದು. ನಮ್ಮ ಮತ್ತೊಂದು ಕ್ವಶನ್ ಹೇಳ್ತೀನಿ, 60 ವರ್ಷ ಇವರು ಇದ್ರಲ್ಲ, ಜವಾಹರ್ಲಾಲ್ ನೆಹರು ಇದ್ರು, ಆಮೇಲೆ ಇಂದಿರಾ ಗಾಂಧಿಯವರು ಬಂದರು, ಅವಾಗ ಗರೀಬ್ ಹೆಟಾವು, ರಾಜೀವ್ ಗಾಂಧಿ ಬಂದರು, ಅವಾಗ ಗರೀಬ್ ಹೆಟಾವು, ಆಮೇಲೆ 10 ವರ್ಷ ಮನಮೋಹನ್ ಸಿಂಗ್ ಇದ್ರು, ನನಗೆ ಮಧ್ಯದಲ್ಲಿ ನರಸಿಂಹರಾವ್ ಇದ್ರು. ಈಗ ರಾಹುಲ್ ಗಾಂಧಿ ಹೇಳ್ತಾ ಇದ್ದಾರೆ, ನಾ ಪ್ರತಿ ವರ್ಷ 72,000 ರೂಪಾಯಿ ಕೊಡ್ತೀನಿ. ಫಲಾನುಭವಿಗಳಿಗೆ ಇವತ್ತು ಹೆಚ್ಚಿನ ರೀತಿ ಬೆನಿಫಿಟ್ ಕೊಟ್ಟಿದ್ದಂಥದ್ದು ಈ ಭಾಗದಲ್ಲಿ ಭಗವಂತ ಖೂಬಾ ಮಾಡಿದ್ದಾರೆ. ಆ ರೀತಿ ಇವತ್ತು ನಿಮ್ಮ ಧ್ವನಿಯನ್ನು ಸಹಿತ ಲೋಕಸಭೆಯಲ್ಲಿ ಕೇಳುವ ರೀತಿಯಲ್ಲಿ ಕೆಲಸವನ್ನು ಮಾಡಿದಂಥ ಭಗವಂತ ಖೂಬಾರನ್ನ ನೀವು ಮತ್ತೊಮ್ಮೆ ಆಯ್ಕೆ ಮಾಡಿದರೆ ಅದು ನರೇಂದ್ರ ಮೋದಿಯವರು ಮತ್ತೊಮ್ಮೆ ಪ್ರಧಾನಮಂತ್ರಿ ಆಗಲಿಕ್ಕೆ ಸಾಧ್ಯ. ಆ ಹಿನ್ನೆಲೆಯಲ್ಲಿ ತಾವೆಲ್ಲ ಪ್ರಜ್ಞಾವಂತರಿದೆ. ಬಹುಶಃ ನಾ ಏನು ಮಾತಾಡಿದೆ ಅದಕ್ಕಿಂತ ಹೆಚ್ಚು ತಿಳುವಳಿಕೆ ನಿಮಗಿದೆ. ನಾ ಏನು ಹೇಳಿದ್ರೆ ಏನೋ ಭಾಳ ಕಡಿಮೆ, ಅದಕ್ಕಿಂತ ಹೆಚ್ಚು ತಿಳುವಳಿಕೆ ಇದೆ. ಬೆಳಗಿನ ಸಾಯಂಕಾಲ TV ನೋಡ್ತಾ ಇರ್ತೀರಿ, ಪತ್ರಿಕೆ ಓದ್ತಾ ಇದ್ದೀರಿ, ಬೇರೆ ಬೇರೆ ಮುಖಾಂತರ ಮಾಧ್ಯಮ ಮುಖಾಂತರ ಇವತ್ತು ನರೇಂದ್ರ ಮೋದಿಯವರ ಸೋಷಿಯಲ್ ಮೀಡಿಯಾದ ಮುಖಾಂತರ ಸಹಿತ ಮೋದಿಯವರ ಸಾಧನೆ ಎಲ್ಲವೂ ಸಹಿತ ಇವತ್ತು ತಮ್ಮ ಕಣ್ಣ ಮುಂದೆ ಇದ್ದಾವೆ. ಅದಕ್ಕೆ ಇನ್ನೂ ಹೆಚ್ಚು ನಾವು ಹೇಳುವಂಥದ್ದು ಅವಶ್ಯಕತೆ ಇಲ್ಲ. ಆ ಹಿನ್ನೆಲೆಯಲ್ಲಿ ಇವತ್ತು ಈ ಒಂದು ಚುನಾವಣೆ ದೇಶದ ಹಿತದೃಷ್ಟಿಯ ಚುನಾವಣೆ, ದೇಶದ ಸಂರಕ್ಷಣೆಯ ಚುನಾವಣೆ, ಇದು ನಮ್ಮದೇ ಅನ್ನುವಂಥ ಚುನಾವಣೆ ಅಂತೇಳಿ ಈಗಾಗಲೇ ಜನಸಾಮಾನ್ಯ ತೀರ್ಮಾನ ಮಾಡಿದ್ದಾರೆ. ನೀವು ಅದಕ್ಕೆ ಸ್ಪಂದನವನ್ನು ಮಾಡಿ ಈ ಒಂದು ಚುನಾವಣೆಯಲ್ಲಿ ಹೆಚ್ಚಿನ ರೀತಿಯಂತ ಲೀಡ್ ಬರುವ ರೀತಿಯಲ್ಲಿ ಈ ಬೀದರ್ ಲೋಕಸಭಾ ಕ್ಷೇತ್ರ ಮೊದಲಿಂದಲೂ ಸಹಿತ ಭಾರತೀಯ ಜನತಾ ಪಾರ್ಟಿಯ ಗಂಡು ಮೆಟ್ಟಿನ ಸ್ಥಳ, ಗಂಡು ಮೆಟ್ಟಿನ ಒಂದು ಕ್ಷೇತ್ರ. ಇದನ್ನ ಮತ್ತೊಮ್ಮೆ ಇವತ್ತು ಒಬ್ಬರು ಆರಿಸುವ ಮುಖಾಂತರ ನಗರದ ಖಾಸಗಿ ಹೋಟೆಲ್ ಸಭಾಂಗಣದಲ್ಲಿ ಬೀದರ್ ಲೋಕಸಭಾ ಕ್ಷೇತ್ರದ ಮೈತ್ರಿ ಅಭ್ಯರ್ಥಿಯಾಗಿರುವ ಈಶ್ವರ್ ಬಿ ಖಂಡ್ರೆಯವರು ಮರಾಠ ಸಮುದಾಯದವರೊಂದಿಗೆ ಜಂಟಿಯಾಗಿ ಸುದ್ದಿಗೋಷ್ಠಿಯನ್ನು ಆಯೋಜಿಸಿ ಮಾತನಾಡಿದರು. ಬಿಜೆಪಿಯವರು ಜಾತಿ ರಾಜಕಾರಣ ಮಾಡುವುದರಲ್ಲಿ ತಲ್ಲೀನರಾಗಿದ್ದಾರೆ. ಸುಳ್ಳನ್ನೇ ಸತ್ಯವೆಂದು ಬಿಂಬಿಸುವ ದುರ್ಗುಣ ಬಿಜೆಪಿಯವರ ಜಾಯಮಾನವಾಗಿದೆ. ಗಡಿ ಭಾಗದಲ್ಲಿ 3 ಬಾರಿ ಶಾಸಕರಾಗಿ 10 ಹಲವಾರು ಅಭಿವೃದ್ಧಿ ಕೆಲಸಗಳನ್ನು ಹಾಗೂ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸಿದ್ದೇನೆ. ಆದರೆ ಬಿಜೆಪಿಯವರು ಜಾತಿ ವರ್ಗದ ಹೆಸರಿನ ಮೇಲೆ ಮತ ಧೂರೀಣ ಮಾಡುವುದರಲ್ಲಿ ತಲ್ಲೀನರಾಗಿ ಜನರ ದಾರಿ ತಪ್ಪಿಸುತ್ತಿದ್ದಾರೆ ಎಂದು ದೂರಿದರು.
ನಗರದ ಖಾಸಗಿ ಹೋಟೆಲ್ನ ಸಭಾಂಗಣದಲ್ಲಿ ಆಯೋಜನೆ ಮಾಡಲಾದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮರಾಠ ಮುಖಂಡರು ಹಾಗೂ ಬಸವ ಕಲ್ಯಾಣದ ಮಾಜಿ ಶಾಸಕರಾದ ಎಂಜಿ ಮೂಳಿ ಅವರು ಮಾತನಾಡಿದರು. ಬಿಜೆಪಿಯವರು ಸಮಾಜದಲ್ಲಿ ಮುಖ್ಯವಾಗಿ ಕಾಂಗ್ರೆಸ್ನವರ ವಿರುದ್ಧವಾಗಿ ಜಾತಿ ರಾಜಕಾರಣ ಮೂಲಕವಾಗಿ ವಿಷಬೀಜವನ್ನು ಬಿತ್ತುತ್ತಿದ್ದಾರೆ. ಮರಾಠ ಸಮಾಜದವರನ್ನ ಕಾಂಗ್ರೆಸ್ನವರು ಕಡೆಗಣಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ಮರಾಠ ಸಮಾಜದವರು ಪೂರ್ತಿಯಾಗಿ ಬಿಜೆಪಿ ವಿರುದ್ಧ ಮುಖ ಮಾಡುತ್ತಿದ್ದಾರೆ ಎಂದು ಇದು ಸಂಪೂರ್ಣವಾಗಿ ಪ್ರಜಾಪ್ರಭುತ್ವದ ವಿರುದ್ಧವಾದ ಬಿಜೆಪಿಯವರ ಹೇಳಿಕೆಯಾಗಿದೆ. 30 ವರ್ಷದಿಂದ ರಾಜಕೀಯದಲ್ಲಿ ಇದ್ದೇನೆ. ಎಲ್ಲಾ ಪಕ್ಷದವರೊಂದಿಗೆ ಸಮಾಜದವರೊಂದಿಗೆ ಒಳ್ಳೆಯ ಸಂಪರ್ಕವನ್ನು ಹೊಂದಿದ್ದೇನೆ. ಸುಮ್ಮನೆ ಈ ರೀತಿ ತಪ್ಪು ಹೇಳಿಕೆ ಬಿಜೆಪಿಯವರು ನೀಡುತ್ತಿರುವುದು ಖಂಡನೀಯವಾಗಿದೆ ಎಂದು ಪ್ರತಿಪಾದಿಸಿದರು. ನಾನು ಪತ್ರಿಕಾಗೋಷ್ಠಿಗೆ ಬಂದಿನಿ. ಜನತಾದಳ ಮತ್ತು ಕಾಂಗ್ರೆಸ್ ಮೈತ್ರಿ ಪಕ್ಷದ ಉಮೇದುವಾರ ಶ್ರೀ ಈಶ್ವರ್ ಖಂಡ್ರೆ ಅವರಿಗೆ ಬೆಂಬಲ ಸೂಚಿಸಲು ಬಂದಿನಿ. ಇವತ್ತ ಬೀದರ್ ಜಿಲ್ಲೆಯಲ್ಲಿ ಒಂದು ಪ್ರಚಾರ ಆಗ್ತಾ ಇದೆ. ಮರಾಠ ಸಮಾಜದವರು ಪೂರ್ತಿ ಬಿಜೆಪಿ ಪರವಾಗಿ ಇದ್ದಾರಂತ. ಪ್ರಜಾಪ್ರಭುತ್ವದಲ್ಲಿ ಯಾವುದೇ ಸಮಾಜಕ್ಕೆ ಈ ಪ್ರಕಾರ ಬ್ರ್ಯಾಂಡ್ ಮಾಡೋದು ಸರಿಯಾಗಿ ಬೆಲೆ ಹೆಚ್ಚಿರಬಹುದು, ಕಡಿಮೆ ಇರಬಹುದು. ಇದು ಸೀಕ್ರೆಟ್ ಬ್ಯಾಲೆಟ್. ಯಾವ ಸಮಾಜಕ್ಕೆ ಓಟ್ ಹಾಕ್ತಾರಂತ ಗೊತ್ತಾಗಲ್ಲ. ಯಾವ ಸಮಾಜ, ಯಾವ ಜನ, ಯಾವ ಓಟ್ ಯಾರಿಗೆ ಓಟ್ ಹಾಕ್ತಾರ, ಅದು ಸೀಕ್ರೆಟ್. ಈ ಪ್ರಕಾರ ಬ್ರ್ಯಾಂಡ್ ಮಾಡೋದಂದ್ರೆ ಆಂಟಿ ಡೆಮಾಕ್ರಸಿ. ಈ ಪ್ರಕಾರ ಆಗಬಾರ್ದು, ತೊಳೆದು ಆಗ್ತಾ ಇದೆ. ನಾನು 40 ವರ್ಷ ರಾಜಕೀಯದಲ್ಲಿ ಎಲ್ಲ ಕಡೆ ಹೋಗಿ ಬಂದಿದ್ದೀನಿ. ಎಲ್ಲ ಪಕ್ಷದಲ್ಲಿ, ಎಲ್ಲ ಲೀಡರ್ಸಲ್ಲಿ ನಿಕಟ ಸಂಪರ್ಕ ಹೊಂದಿದ್ದವನ್ನ. ಅದರಂತೆ ಕಾಂಗ್ರೆಸ್ ಅಭ್ಯರ್ಥಿಯಾಗಿರುವ ಈಶ್ವರ್ ಬಿ ಖಂಡ್ರೆ ಹಾಗೂ ಇನ್ನೋರ್ವ ಮರಾಠ ಮುಖಂಡರು ಮಾತನಾಡಿ ಬಿಜೆಪಿಯವರ ಹೇಳಿಕೆ ಕುರಿತಾಗಿ ಸ್ಪಷ್ಟನೆಯನ್ನು ನೀಡಿದರು. ಈ ಸುದ್ದಿಗೋಷ್ಠಿಯಲ್ಲಿ ಸಚಿವರಾದ ರಹೀಂ ಖಾನ್ ಸೇರಿದಂತೆ ಹಲವು ಮರಾಠ ಮುಖಂಡರು, ಕಾಂಗ್ರೆಸ್ನ ಮುಖಂಡರು, ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಹೇಳಿಕೆಗಳು ರಾಜಕೀಯ ದುರುದ್ದೇಶಕ್ಕಾಗಿ ಬಹಳಷ್ಟು ಜನ ಹೇಳಿಕೆಗಳನ್ನು ಕೊಡ್ತಾರೆ. ಓಕೆ, ನೀವು ಅದಕ್ಕೆ ಏನು ಸತ್ಯಾಂಶ ಇದೆ ಅನ್ನುವಂಥದ್ದು ಜನ ಗಮನಿಸ್ತಾರೆ. ನನ್ನ ಕ್ಷೇತ್ರದಲ್ಲಿ ಮರಾಠ ಸಮುದಾಯಕ್ಕೆ ಜಿಲ್ಲಾ ಪಂಚಾಯತ್ ಸದಸ್ಯ ಮಾಡಿದ್ದೇನೆ. ಇವತ್ತು ತಾಲೂಕ್ ಪಂಚಾಯತ್ ಅಧ್ಯಕ್ಷ ಇಂದಿನ ಮಾಡಿದ್ದೇನೆ. APMC ಅಧ್ಯಕ್ಷ ಮಾಡಿದ್ದೇನೆ. APMC ಉಪಾಧ್ಯಕ್ಷ ಮಾಡಿದ್ದೇನೆ. ತಾಲೂಕ್ ಪಂಚಾಯತ್ ಉಪಾಧ್ಯಕ್ಷ ಮಾಡಿದ್ದೇನೆ. ಅನೇಕ ಜನರಿಗೆ ನಾಮನಿರ್ದೇಶನ ಮಾಡಿದ್ದೇನೆ. ಅನೇಕ ಜನ ಮುನ್ಸಿಪಾಲಿಟಿ ಅಧ್ಯಕ್ಷ ಮಾಡಿದ್ದೇವೆ. ಇಲ್ಲೇ ಇದ್ದಾಗ ನಮ್ಮ ಮುನ್ಸಿಪಾಲಿಟಿ ಮಾಜಿ ಅಧ್ಯಕ್ಷರು ಕೇಳಿ ಹೇಳ್ತೀನಿ. ಆಮೇಲೆ ಇವತ್ತು ಅನೇಕ ಕಡೆ ನಮ್ಮ ಪುರಸಭೆಯಲ್ಲಿ ಸದಸ್ಯರುಗಳಾಗಿ ಮಾಡಿದ್ದೇವೆ. ಈ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆ ನಡೀತಕ್ಕಂತಹ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಜಿಲ್ಲಾ ಪಂಚಾಯತ್ ಸದಸ್ಯರು ಪರಸ್ಪರ ತಮ್ಮ ನಡುವೆನೇ ಒಂದು ಒಡಂಬಡಿಕೆ ಮಾಡಿಕೊಂಡು ಅವರು 30 ತಿಂಗಳ ಅಂತ ಹೇಳಿ ಬರವಣಿಗೆಯಲ್ಲಿ ಎಲ್ಲರ ಸೈನ್ಗಳು ತೆಗೆದುಕೊಂಡು ಅದಕ್ಕೆ ನಮಗೆ ತೋರಿಸಿದ್ದು ಪ್ರಕಾಶ್ ಪಾಟೀಲ್ ಅವರು ಸಿಗ್ನೇಚರ್ ಮಾಡಿದ್ದಾರೆ, ಒಪ್ಪಿಕೊಂಡಿದ್ದಾರೆ. ಅಧ್ಯಕ್ಷರು, ಉಪಾಧ್ಯಕ್ಷರು, ನಮ್ಮ ಪಕ್ಷದ ಜಿಲ್ಲಾ ಪಂಚಾಯತ್ ಸದಸ್ಯರುಗಳು ಕೂಡಿಕೊಂಡು ಏನು ಹೊಂದಾಣಿಕೆ ಮಾಡಿಕೊಂಡಿದ್ರು ಅಥವಾ ಏನು ಒಡಂಬಡಿಕೆ ಮಾಡಿಕೊಂಡಿದ್ರು ಅದು ಅವರಿಗೆ ಸಂಬಂಧಪಟ್ಟಂತಹ ಒಂದು ವಿಷಯ. ಆಯಾ ಜಿಲ್ಲಾ ಪಂಚಾಯತ್ ಸದಸ್ಯರು ಅವರೇನು ಯಾವ ರೀತಿಯಲ್ಲಿ ವಾಗ್ದಾನ ಮಾಡಿಕೊಂಡಿದ್ರು ಅದನ್ನು ಕಾರ್ಯಗತ ಮಾಡುವಂತ ಒಂದು ಕೆಲಸ ಅವರು ಮಾಡಿದ್ದಾರೆ. ಅವರು ಮಾಡಿದಂಥದಕ್ಕೆ ಪಕ್ಷದ ಮೇಲೆ ಅಥವಾ ವೈಯಕ್ತಿಕ ಒಬ್ಬರ ಮೇಲೆ ಗೂಬೆ ಕೂರಿಸ್ಕೊಡುವಂಥದ್ದು ಮತ್ತೆ ಜನರಿಗೆ ದಾರಿಗೆ ತಪ್ಪಿಸುವಂಥದ್ದು ಇದು ಸರಿಯಲ್ಲ ಅಷ್ಟೇ. इधर से भी जो कोई मराठागण कांग्रेस प्रेमी पक्ष के लोग सभी को मैं मेरे तरफ से मैं एक धन्यवाद देता हूं या आह्वान करता हूं. मैं भी एक डिस्ट्रिक्ट कांग्रेस का वाइस प्रेसिडेंट हूं.
2004 से जो है हम MBS और में जो MBS का ये था, मेरे पिताजी MBS के जो है विधायक थे। 2004 में विलासराव देशमुख साहब जब कांग्रेस पार्टी के जो है निरीक्षक बोल के यहाँ पे आए थे, उनके नेतृत्व में बसवराज बुल्ला साहब के नेतृत्व में हम कांग्रेस ज्वाइन किए। जब से जो ईमानदारी से हम लोग मराठा समाज, मराठी भाषी, हम मराठा समाज बोल के ही कार्य नहीं करते कि जो बॉर्डर एरिया में जो मराठी भाषा बोलता है उसी सभी को हम मराठा MBS बोल के चलते थे। उन्हीं लोगों का समर्थन जब से हम पार्टी में आए, एक बार गुरुपादास साहब को आपके बराबर गुरुपादास साहब को टिकट मिला, कर्नाटक विधानसभा के इलेक्शन थे, 19,000 से हम उनको चुन के दिए सर। ಇದೀಗ ಸುದ್ದಿ ಸಮಯದಲ್ಲಿ ಚಿಕ್ಕದೊಂದು ಬ್ರೇಕ್. ಏನು ಸರ್, ಮಗಳಿಗೆ ಮದುವೆ ಫಿಕ್ಸ್ ಆಯ್ತಂತಲ್ಲ? ಹೌದು. ಒಡವೆ ಎಲ್ಲ ನಮ್ಮ ಅಂಗಡಿಯಲ್ಲೇ ಕೊಂಡ್ಕೊಂಡ ತಾನೆ? ಬೆಲೆ ಕಡಿಮೆ ಹಾಕ್ಲಿಕ್ಕೆ ಹೇಳ್ತೀನಿ, ಬಿಲ್ ಅಂತ ಬೇಡ, ಸುಮ್ಮನೆ ಟ್ಯಾಕ್ಸ್ ಕಟ್ಟಬೇಕು. ಅದು ನಾವು ಆಗ್ಲೇ ನಿರ್ಧಾರ ಮಾಡಾಯ್ತು, ಮಲಬಾರ್ ಗೋಲ್ಡ್ ಅಂಡ್ ಡೈಮಂಡ್ಸ್ ನಲ್ಲೇ. ಅದು ದೊಡ್ಡ ಅಂಗಡಿ ಮೇಡಮ್, ಬಿಲ್ಲು ದೊಡ್ಡದಾಗೆ ಬರ್ತದೆ. ಅದರಲ್ಲಿ ದೊಡ್ಡ ಕಲೆಕ್ಷನ್, 3% ನಲ್ಲಿ ಶುರುವಾಗೋ ಮಜೂರಿ, ಬೈಬ್ಯಾಕ್ ಗ್ಯಾರಂಟಿ, ಲೈಫ್ ಲಾಂಗ್ ಫ್ರೀ ಮೇಂಟೆನೆನ್ಸ್, ಇನ್ಶೂರೆನ್ಸ್ ಎಲ್ಲಾನು ಇದೆ. ಮತ್ತೆ ಟ್ಯಾಕ್ಸ್ ಕಂಡಬಟ್ಟೆ ಮೇಡಮ್. ಬಿಲ್ ತಗೊಳ್ದೆ ಟ್ಯಾಕ್ಸ್ ಕಟ್ಟದೆ ಚಿನ್ನ ತಗೊಂಡ್ರೆ ಫ್ಯೂಚರ್ ನಲ್ಲಿ ದೊಡ್ಡ ರಿಸ್ಕ್. ನಮ್ಗದು ಬೇಡವೇ ಬೇಡ. ಇದು ನಾವು ನಮ್ಮ ಮಗಳಿಗೆ ಆಸೆಯಾಗಿ ತೆಕ್ಕೊಡೋ ಒಡವೆ, ಅದರಿಂದ ಯಾವ ಟೆನ್ಷನ್ ಬರಬಾರ್ದು. ನನಗೆ ಸ್ವಲ್ಪ ಅರ್ಜೆಂಟ್ ಕೆಲಸ ಉಂಟು, ನಾನೇ ಹೋಗಿ ಬರ್ತೇನೆ ಆಯ್ತಾ? ಕಾಫಿ ಪರವಾಗಿಲ್ಲ. ಸರಿಯಾದ ಬಿಲ್ನೊಂದಿಗೆ ಚಿನ್ನ ಖರೀದಿಸಿ, ಅದರಿಂದ ನಿಮಗೆ ಸಿಗುತ್ತದೆ ನೆಮ್ಮದಿ ಮತ್ತು ಸುರಕ್ಷತೆ. ಮಲಬಾರ್ ಗೋಲ್ಡನ್ ಡೈಮಂಡ್. ಬ್ರೇಕ್ನ ನಂತರ ಮತ್ತೆ ಸುದ್ದಿ ಸಮಯಕ್ಕೆ ಸ್ವಾಗತ. 2019 ಲೋಕಸಭಾ ಚುನಾವಣೆಯ ಹಿನ್ನೆಲೆಯಲ್ಲಿ ಬಿಜೆಪಿಯ ಅಧಿಕೃತ ಅಭ್ಯರ್ಥಿ ಹಾಲಿ ಸಂಸದರಾದ ಭಗವಂತ್ ಖೂಬಾ ಅವರ ಪರವಾಗಿ ಪಕ್ಷದ ಜಿಲ್ಲಾಧ್ಯಕ್ಷರಾದ ಡಾಕ್ಟರ್ ಶೈಲೇಂದ್ರ ಬೆಲ್ದಾಳೆ, ಮುಖಂಡರಾದ ಬಾಬು ವಾಲಿ ಮತ್ತು ಪ್ರಧಾನ ಕಾರ್ಯದರ್ಶಿಗಳಾದ ಈಶ್ವರ್ ಸಿಂಗ್ ಠಾಕೂರ್ ಸೇರಿದಂತೆ ಬಿಜೆಪಿಯ ಹಲವು ಪದಾಧಿಕಾರಿಗಳು ನಗರದ ವಿವಿಧ ಬಡಾವಣೆಗಳಿಗೆ ತೆರಳಿ ಮನೆ ಮನೆಗೆ ಭೇಟಿ ನೀಡಿ ತಮ್ಮ ಅಭ್ಯರ್ಥಿ ಪರ ಮತ ಪ್ರಚಾರ ಮಾಡಿದರು. ಹರ್ ಹರ್ ಮೋದಿ, ಘರ್ ಘರ್ ಮೋದಿ, ಫಿರ್ ಏಕ್ ಬಾರ್ ಮೋದಿ ಸರ್ಕಾರ್ ಎನ್ನುತ್ತಾ ಜಯಘೋಷಗಳನ್ನು ಕೂಗಿದರು. ಬೀದರ್ ಲೋಕಸಭಾ ಚುನಾವಣೆಯ ಅಂಗವಾಗಿ ಬೀದರ್ ಲೋಕಸಭಾ ಮತಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಭಗವಂತ್ ಖೂಬಾ ಅವರ ಪರವಾಗಿ ಬೀದರ್ ನಗರದ ಚೊಂಡಿಗಲ್ಲಿಯ ವನವಾಸಿ ರಾಮ ಮಂದಿರ, ಗೌಳಿಗಲ್ಲಿ ಸೇರಿದಂತೆ ಇತರೆ ಬಡಾವಣೆಗಳ ಮನೆ ಮನೆಗೆ ತೆರಳಿ ಬಿಜೆಪಿಯ ಕಾರ್ಯಕರ್ತರು, ಪದಾಧಿಕಾರಿಗಳು ಮತಯಾಚನೆಯನ್ನು ಮಾಡಿದರು. ಈ ಕುರಿತಾಗಿ ಬಿಜೆಪಿ ಜಿಲ್ಲಾಧ್ಯಕ್ಷರಾದ ಡಾಕ್ಟರ್ ಶೈಲೇಂದ್ರ ಬೆಲ್ದಾಳಿಯವರು ಮಾತನಾಡಿ, ಐತಿಹಾಸಿಕ ವನವಾಸಿ ರಾಮ ಮಂದಿರದಲ್ಲಿ ಬಿಜೆಪಿ ಜಿಲ್ಲಾ ನಗರ ಘಟಕ ವತಿಯಿಂದ ವಿಶೇಷ ಪೂಜೆಯನ್ನು ಸಲ್ಲಿಸಿ ಮತಯಾಚನೆ ಮಾಡಲು ಪ್ರಾರಂಭವನ್ನು ಮಾಡಿದ್ದೇವೆ. ಎಲ್ಲೆಡೆ ಒಳ್ಳೆಯ ಸ್ಪಂದನೆ ದೊರಕಿದ್ದು ನೋಡಿ ಖುಷಿಯಾಗುತ್ತಿದೆ. ಮತಯಾಚನೆ ಮುನ್ನವೇ ಸಾರ್ವಜನಿಕರು ಮೋದಿ ಪರ ಮತ ಚಲಾಯಿಸುತ್ತೇವೆ ಎಂದು ಹೇಳಿಕೆ ನೀಡುತ್ತಿರುವುದು ಕಾರ್ಯಕರ್ತರಲ್ಲಿ ಕೂಡ ಪ್ರಚಾರಕ್ಕಾಗಿ ಎಲ್ಲಿಲ್ಲದ ಉತ್ಸಾಹ, ಹುಮ್ಮಸ್ಸು ದೊರಕುತ್ತಿದೆ ಎಂದು ತಿಳಿಸಿದರು. ಬೀದರ್ ವಿಧಾನಸಭಾ ಕ್ಷೇತ್ರ ನಗರ ಘಟಕದಿಂದ ವನವಾಸಿ ರಾಮ ಮಂದಿರ, ಐತಿಹಾಸಿಕ ಇಡೀ ಬೀದರ್ ನಗರದಲ್ಲಿ ವನವಾಸಿ ರಾಮ ಮಂದಿರ ದೇವಸ್ಥಾನದಿಂದ ಪೂಜೆ ಸಲ್ಲಿಸಿ ಎಲ್ಲ ನಮ್ಮ ಕಾರ್ಯಕರ್ತರು, ಪ್ರಮುಖರು, ನಾಯಕರು ಬೀದಿ ಬೀದಿ ಮನೆ ಮನೆಗೆ ತೆರಳಿ ಮತಯಾಚನೆ ನಾವು ಮಾಡ್ತಾಯಿದ್ದೀವಿ. ಒಳ್ಳೆ ವಾತಾವರಣದ ಜನರ ಸ್ವಇಚ್ಛೆಲಿಂದ ನಾವು ಓಟ್ ಹಾಕ್ರೆ ನಾವು ಆಲ್ರೆಡಿ ಡಿಸೈಡ್ ಮಾಡಿದೆವು, ನಾವು ಮೋದಿಜಿಯವ್ರಿಗೆ ಓಟ್ ಹಾಕಬೇಕು, BJP ಮತ ಹಾಕಬೇಕು, ಭಗವಂತ್ ಖೂಬಾರಿಗೆ ಮತ ಹಾಕ್ಬೇಕಂತ. ಅದು ಒಳ್ಳೆ ವಾತಾವರಣ ಇದೆ. ನಮ್ಮ ಅನ್ನಿಸ್ತದ ಇಡೀ ಇದು ಬೀದರ್ ನಗರ ಇಲ್ಲ, ಎಲ್ಲ ನಗರದಲ್ಲಿ ಇದೇ ಥರ ವಾತಾವರಣ ಇದೆ. ಇಡೀ ಬೀದರ್ ಜಿಲ್ಲೆಯಲ್ಲಿ 8 ವಿಧಾನಸಭಾ ಕ್ಷೇತ್ರದಲ್ಲಿ ಇದಕ್ಕಿಂತ ಜಾಸ್ತಿ ಎಲ್ಲ ಕಡೆ ಇನ್ನಿಷ್ಟು ವಾತಾವರಣ ಆಗ್ತಾಯಿದೆ. ಯಾಕೆ ಇನ್ನೂ ನಾವು 15 ದಿವಸ ಎಲೆಕ್ಷನ್ ಇದೆ, ನಮ್ದು 15-16 ದಿವಸ ಪ್ರಚಾರ ಭಾಳ ಖುಷಿ ತಂದುಪಟ್ಟದ. ನಾವು ಖುಷಿ ಅಂದ್ರೆ ಎಲ್ಲ ನಮ್ಮ ಕಾರ್ಯಕರ್ತರು, ನಾಯಕರು ಬೆಳಿಗ್ಗೆನೇ 8 ಗಂಟೆಗೆ ಎದ್ದು BJP ಮತಯಾಚನೆ ಮಾಡ್ಬೇಕು, ಮನೆ ಮನೆ ತೆಳಬೇಕು. ಮನೆಗೆ ಹೋದ್ರೆ ಒಳ್ಳೆ ವಾತಾವರಣ ಆಗ್ತಾಯಿದೆ. ಮತ್ತು ಜನರು ಸ್ವಇಚ್ಛೆಯಲ್ಲಿ ನಾವು BJP ಓಟ್ ಹಾಕ್ತೇವೆ, ನಮ್ಮನೆ ಯಾಕೆ ಬರ್ತಾಯಿದ್ದೀವಿ, ನಾವು ಆಲ್ರೆಡಿ ಡಿಸೈಡ್ ಮಾಡಿದ್ದೇವೆ, ಈ ಥರ ಮಾತಾಡ್ತಾ ಇದ್ದಾರೆ. ಹೆಚ್ಚಿನ 2 ಲಕ್ಷ ಸಂಖ್ಯೆ ಅದಕ್ಕಿಂತ ನಾವು ಇಲ್ಲಿ ಗೆದ್ದಿತ್ತೇವೆ. ಲೋಕಸಭಾ ಸದಸ್ಯ ಭಗವಂತ್ ಖೂಬಾರಿಗೆ ಗೆದಿಸ್ತೇವೆ. ಮತ್ತು ದೇಶದ ಎಲೆಕ್ಷನ್ ನಾವು ಕಳಕಳಿ ವಿನಂತಿ ಮಾಡ್ಕೋತೀವಿ ನಗರದ ಮತದಾರಲ್ಲಿ, ನೀವು ಸೂಟಿ ಇದೆ ಅಂತ ಮನೆಗೆ ದಯವಿಟ್ಟು ಸಂಜೆ ಹಾಕ್ತೀನಿ, ಮಧ್ಯಾಹ್ನ ಹಾಕ್ತೀನಿ ಅಂತಿಲ್ಲ. ಫಸ್ಟ್ 10 ಒಳಗೆ ನಮ್ಮ ಎಲ್ಲ ಮತದಾನ BJP ಪರ ಮತದಾನ ಹಾಕಿ ಮತ್ತು ಬೇರೆ ಕರ್ತಂದು ಹೊರಗೆ ಬೀದರ್, ಬೆಂಗಳೂರು, ಮೈಸೂರು, ಪೂನಾ, ಹೈದರಾಬಾದ್, ಬಾಂಬೆ ಯಾರ್ಯಾರ ಅವ್ರಿಗೆ ಕೂಡ ಯಾರು ಓದ್ಲಿಕ್ಕೆ ಹೋಗಿರ್ತಾರೆ, ಯಾರು ನೌಕರಿ ಹೋಗಿರ್ತಾರೆ, ಕೆಲವು ವಲಸೆ ಹೋಗಿರ್ತಾರೆ, ಅವ್ರಿಗೆ ಕೂಡ ಒಂದು ದಿವಸ ಮೊದಲೇ ಕರೆಸಿ ಮತದಾನ ಹೆಚ್ಚಿನ ಸಂಖ್ಯೆಯಲ್ಲಿ ಮಾಡಿಸಿ ನಮ್ಮ ಅಭ್ಯರ್ಥಿಯನ್ನು ಗೆಲ್ಲಿಸಬೇಕಂತ ವಿನಂತಿ ಮಾಡ್ಕೊತೀನಿ. ಧನ್ಯವಾದ. ಬಿಡಿಎ ಮಾಜಿ ಅಧ್ಯಕ್ಷ ಬಾಬುರಾವ್ ಮದಕಟ್ಟಿ ಅವರು ಮಾತನಾಡಿ, ಮತ್ತೊಮ್ಮೆ ಮೋದಿ ಅವರನ್ನ ಪ್ರಧಾನಿಯನ್ನಾಗಿಸಲು ಹೆಮ್ಮೆ ಹಾಗೂ ಶ್ರಮಿಸುತ್ತೇವೆ ಎಂದು ತಿಳಿಸಿದರು.
ಈ ಸಂದರ್ಭದಲ್ಲಿ ಮಾಜಿ ವಿಧಾನ ಪರಿಷತ್ತಿನ ಸದಸ್ಯರಾದ ಅಮರನಾಥ ಪಾಟೀಲ್, ಬಿಜೆಪಿ ನಗರ ಘಟಕದ ಅಧ್ಯಕ್ಷ ರಾಜ್ಕುಮಾರ್ ಚಿದ್ರಿ, ಯಶವಂತ್ ಸಿಂಗ್ ಠಾಕೂರ್, ಬಾಬುವಾಲಿ, ಸೂರ್ಯಕಾಂತ್ ಶೆಟ್ಕರ್, ಬಸವರಾಜ್ ಯೋಜನಾ, ಜಗ್ಗುಸ್ವಾಮಿ, ಸಂಜುಸ್ವಾಮಿ, ಕಿರಣ್ ಪಾಲಂ, ರಾಜ್ಕುಮಾರ್ ಪಾಟೀಲ್, ಸುಭಾಷ್ ಮಡಿವಾಳ್, ವೀರು ದಿಗ್ವಾಲ್, ಧನರಾಜ್ ಮಡಕಿ, ಅವಿನಾಶ್ ಕಾಜಿ ಸೇರಿದಂತೆ ನೂರಾರು ಕಾರ್ಯಕರ್ತರು, ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಈ ಚುನಾವಣೆ ಬಹಳ ಮಹತ್ವದ ಚುನಾವಣೆ ಅದ. ಈ ಚುನಾವಣೆಯನ್ನು ಕೇವಲ ದೇಶಕ್ಕಾಗಿ ನಮಗೇನು ಸುರಕ್ಷೆ ಬೇಕು, ಅದರಲ್ಲಿ ಭಾಳ ಅವಶ್ಯಕತೆ ಅದ. ಈ ಚುನಾವಣೆ ನಮ್ಮ ಮತದಾರರಿಗೆ ಕೇಳ್ಕೊಳೋದು ಏನಂದ್ರೆ, ಓಟ್ ಅಂತೂ ನಮ್ಗೆ ಹಾಕ್ತೀರಿ, ಆದರೆ ಸಂಪೂರ್ಣ ಮತದಾನ ನಿಮ್ಮ ಮನೆಯಾಗಿದ್ದಂಥ ತಾಯಿ ತಂದೆ ಯಾರ ಮುದುಕರಿದ್ದರೆ ಅವರಿಗೆಲ್ಲ ಒಯ್ದು ಹೆಚ್ಚು ಮತದಾನ 100% ಮತದಾನ ಮಾಡಬೇಕು. ಮಾಡಿ ಈ ಸಲ ಭಗವಂತ ಖುಬಾ ಗೆಲ್ಲಿಸಬೇಕು, ಮೋದಿ ಪ್ರಧಾನಮಂತ್ರಿ ಆಗಬೇಕು. ಅವರು ಆದರೆ ಈ ದೇಶ ಉಳಿತದ ಅಥವಾ ಎಲ್ಲರದೊಂದು ಸುರಕ್ಷಿತವಾಗಿರ್ಬೋದು ಅಂಥೇಳಿ ತಮ್ಮೆಲ್ಲರ ಕೈ ಜೋಡಿಸಿ ಕೇಳ್ಕೊತೀನಿ. ತಾವು ಈ ಸಲ ಫುಲ್ ಮತದಾನ ಮಾಡಬೇಕು. ಬೀದರ್ ಲೋಕಸಭಾ ಚುನಾವಣೆ 2019 ಮತಕ್ಷೇತ್ರಕ್ಕೆ ನಾಮಪತ್ರ ಸಲ್ಲಿಸಲು ಕೊನೆಯ ದಿನವಾದ ಏಪ್ರಿಲ್ 4ರಂದು ಒಟ್ಟು 18 ಅಭ್ಯರ್ಥಿಗಳಿಂದ 23 ನಾಮಪತ್ರಗಳು ಸಲ್ಲಿಕೆಯಾಗಿವೆ. ಮಾರ್ಚ್ 29ರಂದು 1 ನಾಮಪತ್ರ, ಮಾರ್ಚ್ 30ರಂದು 3 ನಾಮಪತ್ರಗಳು, ಏಪ್ರಿಲ್ 1ರಂದು 10 ನಾಮಪತ್ರಗಳು, ಏಪ್ರಿಲ್ 2ರಂದು 4 ನಾಮಪತ್ರಗಳು, ಏಪ್ರಿಲ್ 3ರಂದು 7 ನಾಮಪತ್ರಗಳು ಹಾಗೂ ನಾಮಪತ್ರ ಸಲ್ಲಿಸಲು ಕೊನೆಯ ದಿನವಾಗಿದ್ದ ಏಪ್ರಿಲ್ 4ರಂದು 23 ನಾಮಪತ್ರಗಳು. ಹೀಗೆ ಎಲ್ಲ ಸೇರಿ ಒಟ್ಟು 48 ನಾಮಪತ್ರಗಳು ಸಲ್ಲಿಕೆಯಾಗಿವೆ. क्रांतिकारी जय हिंद सेना पार्टी अभ्यर्थी सुग्रीव भरत कचवे, बहुजन समाज पार्टी एस बुखारी, भारतीय जनक्रांति दल संतोष राठौड़, प्रजासत्व पार्टी मोहम्मद यूसुफ खदीर, नेशनल वुमेन्स पार्टी शोभा शंकर, अखिल भारतीय मुस्लिम लीग मौला साहब फरीदा साहब, अंबेडकर पार्टी ऑफ इंडिया दयानंद सैबಣ್ಣ, भारतीय बहुजन क्रांति दल राजमबी दस्तगीर, आल इंडिया उल्मा, कांग्रेस रुकुम शाह, चिराग अली शाह, शिवसेना वेंकटराव बिरादर, इंडियन लेबर पार्टी जोसेफ जॉन, भारतीय जनता पक्षದ ಭಗವಂತ ಖೋಬಾ, ಉತ್ತಮ ಪ್ರಜಾಕೀಯ ಪಕ್ಷದ ಅಂಬರೀಶ್ ಕೆಂಚ, ನ್ಯಾಷನಲ್ ಡೆವಲಪ್ಮೆಂಟ್ ಪಾರ್ಟಿಯ ಮೌಲವಿ ಜಮೀರುದ್ದೀನ್, ಭಾರತ್ ಪ್ರಭಾತ್ ಪಾರ್ಟಿಯ ಮೊಹಮ್ಮದ್ ಅಬ್ದುಲ್ ವಕೀಲ್, ಪೂರ್ವಾಂಚಲ್ ಜನತಾ ಪಾರ್ಟಿಯ ರಾಜ್ಕುಮಾರ್, ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ನ ಈಶ್ವರ್ ಭೀಮಣ್ಣ ಖಂಡ್ರೆ, ಅಖಿಲ ಭಾರತೀಯ ಮುಸ್ಲಿಂ ಲೀಗ್ ಸೆಕ್ಯುಲರ್ ಪಕ್ಷದ ಅಬ್ದುಲ್ ಸತ್ತಾರ್ ಮುಜಾಹಿದ್, ಬಹುಜನ್ ಮಹಾ ಪಾರ್ಟಿಯ ಎಂಡಿ ಮೀರಾಜುದ್ದೀನ್, ಪಕ್ಷೇತರ ಅಭ್ಯರ್ಥಿಗಳಾಗಿ ರವಿ ಕಲ್ಲಪ್ಪ, ಅಲಿ ಮೊಹಮ್ಮದ್ ಖಾನ್, ಶಾಮಣ್ಣ ಚಂದ್ರಪ್ಪ, ಸೈಬಣ್ಣ ನಾಗೇಂದ್ರ, ಮೌಲಪ್ಪ ಅಮೃತ್, ಶೇಖ್ ಅಬ್ದುಲ್ ಗಫಾರ್, ವೆಂಕಟರಾವ್, ಶ್ರೀಮಂತ್ ಅರ್ಜುನ್, ಏವ್ತೆ ಪಾಟೀಲ್, ಶಿವರಾಜ್, ತಮ್ಮಣ್ಣ ಬೊಕ್ಕೆ, ಏಕನಾಥ್ ಹನುಮಂತಪ್ಪ, ಮಜರುದ್ದೀನ್, ಮಚೇಂದ್ರ ಸಂಗ್ರಾಮಪ್ಪ, ಬನ್ಸಿಲಾಲ್ ಅಂಗದ್, ಶರದ್ ಗನ್ಗೆ, ಮೊಹಮ್ಮದ್ ಇಸ್ಮಾಯಿಲ್, ಅಮೃತಪ್ಪ ಬಸಪ್ಪ ಅವರು ಉಮೇದುವಾರಿಕೆಯನ್ನು ಸಲ್ಲಿಸಿದರು. ಗುಲ್ಬರ್ಗಾ ವಿಶ್ವವಿದ್ಯಾಲಯ ಕಲಬುರಗಿ ಹಾಗೂ ಮಹಾತ್ಮ ಬೊಮ್ಮಗೊಂಡೇಶ್ವರ ಶಿಕ್ಷಣ ಸಂಸ್ಥೆಯಡಿ ನಡೆಯುತ್ತಿರುವ ನಗರದ ಕವಿರತ್ನ ಕಾಳಿದಾಸ ಪದವಿ ಮಹಾವಿದ್ಯಾಲಯ ಇವರ ಸಂಯುಕ್ತಾಶ್ರಯದಲ್ಲಿ 2018-19 ಸಾಲಿನ ರಾಷ್ಟ್ರೀಯ ಸೇವಾ ಯೋಜನೆಯ ವಿಶೇಷ ಶಿಬಿರವನ್ನು ಏಪ್ರಿಲ್ 4ರಿಂದ 10ರವರೆಗೆ 1 ವಾರಗಳ ಕಾಲ ಅಲ್ಲಂಪ್ರಭು ನಗರದಲ್ಲಿರುವ ನಮ್ಮ ಓಣಿಯ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಆಯೋಜಿಸಿದ ಕಾರ್ಯಕ್ರಮದಲ್ಲಿ ಮಹಾತ್ಮ ಗಾಂಧಿ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಮಾಲಾರ್ಪಣೆಗೈದು ಚಂದ್ರಶೇಖರ್ ನಿಟ್ಟೂರೆ ಅವರು ಕಾರ್ಯಕ್ರಮ ಉದ್ಘಾಟಿಸಿ ಎನ್ಎಸ್ಎಸ್ ವಿಶೇಷ ಶಿಬಿರಕ್ಕೆ ಚಾಲನೆಯನ್ನ ನೀಡಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕರ್ನಾಟಕ ಮಾದಿಗ ವೆಲ್ಫೇರ್ ಅಸೋಸಿಯೇಷನ್ ಬೀದರ್ ವತಿಯಿಂದ ಹಸಿರು ಕ್ರಾಂತಿ ಹರಿಕಾರರು ಭಾರತ ದೇಶದ ಉಪಪ್ರಧಾನಿ ಡಾಕ್ಟರ್ ಬಾಬು ಜಗಜೀವನ್ ರಾವ್ ಅವರ 112ನೇ ಜಯಂತ್ಯೋತ್ಸವ ಕಾರ್ಯಕ್ರಮ. ಲೋಕಸಭಾ ಚುನಾವಣಾ ಪ್ರಚಾರ ಹಿನ್ನೆಲೆಯಲ್ಲಿ ಮಾಜಿ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ಬೀದರ್ ಭೇಟಿ ಪ್ರಯುಕ್ತ ಖಾಸಗಿ ಹೋಟೆಲ್ ಸಭಾಂಗಣದಲ್ಲಿ ಜಿಲ್ಲಾ ಸಮನ್ವಯ ಸಮಿತಿ ಸಭೆ. ನಗರದ ಖಾಸಗಿ ಹೋಟೆಲ್ ಸಭಾಂಗಣದಲ್ಲಿ ಲೋಕಸಭಾ ಚುನಾವಣೆ 2019ರ ಕಾಂಗ್ರೆಸ್ ಅಭ್ಯರ್ಥಿ ಈಶ್ವರ್ ಬಿ ಖಂಡ್ರೆ ಹಾಗೂ ಮರಾಠ ಸಮುದಾಯದ ಮುಖಂಡರಿಂದ ಜಂಟಿ ಸುದ್ದಿಗೋಷ್ಠಿ. ಲೋಕಸಭಾ ಚುನಾವಣೆ ಬಿಜೆಪಿ ಅಭ್ಯರ್ಥಿ ಭಗವಂತ ಖೂಬಾ ಪರ ಬಡಾವಣೆಗೆ ತೆರಳಿ ಬಿಜೆಪಿ ಜಿಲ್ಲಾಧ್ಯಕ್ಷ ಡಾಕ್ಟರ್ ಶೈಲೇಂದ್ರ ಬೆಲ್ದಾಳೆ ಹಾಗೂ ಬಿಜೆಪಿ ಮುಖಂಡರಿಂದ ಮತ ಪ್ರಚಾರ. ಬೀದರ್ ಲೋಕಸಭಾ ಚುನಾವಣೆ ಹಿನ್ನೆಲೆ ಮಾರ್ಚ್ 29ರಿಂದ ಏಪ್ರಿಲ್ 4ರವರೆಗೆ ಒಟ್ಟು 48 ನಾಮಪತ್ರ ಸಲ್ಲಿಕೆ.
ಇದುವರೆಗೂ ಸುದ್ದಿ ಕೊಟ್ಟಿರುವ ನಾನು ರಬೇಕ ಸುಮಂತ್. ಮತ್ತೆ ಮುಂದಿನ ಸುದ್ದಿಯೊಂದಿಗೆ ಭೇಟಿಯಾಗೋಣ. ವಂದನೆಗಳು.